ಓಂ ಧನ್ವಂತರೇ ನಮಃ. ಆಯುರ್ಯಾನ ಪ್ರಸ್ತುತಪಡಿಸುತ್ತಿರುವ ಸಂಸ್ಕೃತಿಯಲ್ಲಿ ಆರೋಗ್ಯಕ್ಕೆ ಸ್ವಾಗತ. ನಾನು ಡಾಕ್ಟರ್ ರಾಧಾ ಚೇತನ, ಪಂಚಕರ್ಮ ತಜ್ಞೆ. ನಮ್ಮ ಹಬ್ಬ ಹರಿದಿನಗಳನ್ನ, ಅದರ ವಿಧಿವಿಧಾನಗಳನ್ನ, ತಿಂಡಿ ತಿನಿಸುಗಳನ್ನ ಬಹಳ ಸುಂದರವಾಗಿ ವೈಜ್ಞಾನಿಕವಾಗಿ ನಮ್ಮ ಹಿರಿಯರು ಜೋಡಿಸಿದ್ದಾರೆ. ಮಳೆಗಾಲದ ಮೊದಲನೇ ಹಬ್ಬನೇ ನಾಗಪಂಚಮಿ. ಇದು ದಕ್ಷಿಣಾಯನದ ಮಳೆಗಾಲದ ಶ್ರಾವಣ ಮಾಸದ ಶುಕ್ಲ ಪಕ್ಷದ 5ನೇ ದಿನ ಆಚರಿಸುವಂಥದ್ದು. ಈ ಹಬ್ಬದ ವಿಶಿಷ್ಟ ಪದ್ಧತಿ ಏನಂತಂದ್ರೆ, ಆ ಹಬ್ಬದ ರಾತ್ರಿ ಮದರಂಗಿ ಚಟ್ನಿಯನ್ನ ತಯಾರಿಸಿ ಮನೆಯ ಅಜ್ಜ ಅಜ್ಜಿ ಮಕ್ಕಳು ಮೊಮ್ಮಕ್ಕಳವರೆಗೆ ಚಾವಡಿಯಲ್ಲಿ ಕೂತು ಹರಟೆ ಹೊಡೆಯುತ್ತಾ ಎಲ್ಲಾ ಕೈ ಬೆರಳುಗಳಿಗೆ ಟೊಪ್ಪಿಯಂತೆ ಮಾಡಿ ಅದನ್ನ ಕುಲ್ಡಂಗಿ ಎಲೆ ಅಥವಾ ಇನ್ನಿತರ ಎಲೆಗಳಿಂದ ರಾತ್ರಿ ಕಟ್ಟಿ ಬೆಳಿಗ್ಗೆ ತೆಗೆಯುವಂತ ಪದ್ಧತಿ ಇನ್ನೂ ನಮ್ಮ ಹಳ್ಳಿಗಳಲ್ಲಿ ಕಾಣಸಿಗುತ್ತಾ ಇದೆ. ಮದರಂಗಿಯ ತಂಪು ಮತ್ತು ಇನ್ನಿತರ ರಾಸಾಯನಿಕ ಗುಣಗಳು ಮುಖ್ಯವಾಗಿ ಚರ್ಮದ ಮುಖಾಂತರ ಇನ್ನು ಸ್ವಲ್ಪ ಪ್ರಮಾಣದಲ್ಲಿ ನಾವು ಆಹಾರ ಸೇವಿಸುವಾಗ ನಮ್ಮ ದೇಹವನ್ನು ಸೇರುತ್ತದೆ. ಮಳೆಗಾಲದ ನೀರಿನಿಂದ ಅಥವಾ ಕೆಸರಿನಿಂದ ನಮ್ಮ ಕೈ ಕಾಲು ಬೆರಳುಗಳ ಉಗುರುಗಳ ಸಂಧಿಗಳಲ್ಲಿ ಕೊಳೆಯುವ ಅಥವಾ ಕರಗುವ ಪ್ರಕ್ರಿಯೆಯನ್ನು ತಡೆಯುವಲ್ಲಿ ಇದು ಬಹಳ ಪರಿಣಾಮಕಾರಿಯಾಗಿರುತ್ತೆ. ಇನ್ನು ಸಹಜವಾಗಿ ಈ ಮಳೆಗಾಲದ ವಾತಾವರಣದಿಂದ ವಾತಪಿತ್ತದ ಕಾಯಿಲೆಗಳು ನಮ್ಮನ್ನು ಹೆಚ್ಚು ಬಾಧಿಸುತ್ತದೆ. ಕೈ ಕಾಲುಗಳಲ್ಲಿ ಉರಿ, ತುರಿ, ಕಜ್ಜಿ, ಚರ್ಮದ ಕಾಯಿಲೆ, ರಕ್ತಭೇದಿ, ರಕ್ತಹೀನತೆ, ಜ್ವರ, ಜಾಂಡೀಸ್ ಇರ್ಬೋದು ಅಥವಾ ಉರಿ ಮೂತ್ರ ಇಂತಹ ಕಾಯಿಲೆಗಳನ್ನ ತಡೆಯುವಲ್ಲಿ ಇದು ಬಹಳ ಸಹಾಯ ಆಗತ್ತೆ. ಈ ಮಳೆಗಾಲದ ಮೊದಲನೇ ಹಬ್ಬವಾದ ನಾಗರ ಪಂಚಮಿಯಂದೇ ಈ ಮದರಂಗಿ ಪ್ರಯೋಗ ಮಾಡಿದಾಗ ಇಡೀ ಮಳೆಗಾಲ ಪೂರ್ತಿ ಇಂತಹ ಕಾಯಿಲೆಗಳಿಂದ ದೂರ ಇಡ್ಲಿಕ್ಕೆ ಸಾಧ್ಯ. ಇನ್ನು ನೆನ್ಪಿಡಿ, ಮದರಂಗಿ ಅಂದ ತಕ್ಷಣ ಮದರಂಗಿ ಸೊಪ್ಪಿನಿಂದ ತಯಾರಿಸಿದ ಚಟ್ನಿ ಹೊರತು ಕೆಮಿಕಲ್ ಬಳಸಿ ತಯಾರಿಸಿದ ಕೋನ್ಗಳಲ್ಲ. ಎಲ್ಲರಿಗೂ ನಾಗರ ಪಂಚಮಿ ಹಬ್ಬದ ಶುಭಾಶಯಗಳು. ಧನ್ಯವಾದ.